ಮೆಟಿಯರಾಲಜಿ ಡಿಪಾರ್ಟ್ಮೆಂಟ್ ಎಲ್ ನೀನೋಯಿಂದ ಮತ್ತಷ್ಟು ನಮಗೆ ಹೆಚ್ಚು ಟೆಂಪ್ರೇಚರ್ ಇರ್ತಾ ಇದೆ, ಭೂತಾಪಮಾನ ಹೆಚ್ಚಾಗ್ತಾ ಇದೆ. ಹೆಚ್ಚು ತಾಪಮಾನದಿಂದ ಇವತ್ತು ಸಮುದ್ರ ಹೆಚ್ಚು ಬಿಸಿಲಾಗ್ತಾ ಇದೆ, ಅಂದರೆ ಹೆಚ್ಚು ಟೆಂಪ್ರೇಚರ್ ಆಗ್ತಾ ಇದೆ. ನಾವು ಬರೀ ಪರಿಸರ ಅಂದ್ಕೊಳ್ಳಿ, ಇಲ್ಲೊಂದು ಪ್ಲಾಸ್ಟಿಕ್ ಇದು ಮಾಡ್ತಾರೆ, ಕೆಲವರು ಒಂದು 4 ಗಿಡ ಹಾಕ್ತಾರೆ, ಅದರಿಂದ ಒಂದು ಪರಿಸರ ಆಗೋದಲ್ಲ. ನಮ್ಮ ಪರಿಸರದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಮಹಾನಗರಗಳನ್ನು ಕಟ್ಟೋದು ಬಂದ್ ಮಾಡಲಿ, ಮಣ್ಣು ಉಳಿಸ್ಲಿ, ಹುಲ್ಲು ಉಳಿಸ್ಲಿ, ತೇವ ಉಳಿಸ್ಲಿ, ನಮ್ಮ ನದಿ ಉಳಿಸ್ಲಿ. ತೆಂಗಿನ ಮರ ಬೆಳೀತದೆ, ತೆಂಗಿನ ಮರದಲ್ಲಿ ಯಾವುದೂ ವೇಸ್ಟ್ ಇಲ್ಲ, ಪ್ರತಿಯೊಂದರಿಂದ ನೀವು ಮ್ಯಾಟ್ ಮಾಡ್ಬೋದು. ಅನೇಕ ರೀತಿಯಿಂದ ನಮ್ಮ ಪರಿಸರದ ಸ್ವತ್ತುಗಳನ್ನು ಬಳಸಿ ಮಣ್ಣಿನ ಆರೋಗ್ಯ, ಪರಿಸರದ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಸಾಯಿಲ್ ಇಸ್ ದಿ ಲಿವಿಂಗ್ ಸ್ಕಿನ್ ಆಫ್ ದ ಪ್ಲಾನೆಟ್. ಆಮೇಲೆ ಫಾರೆಸ್ಟ್ ಆರ್ ದಿ ಲಂಗ್ಸ್ ಆಫ್ ಅವರ್ ಪ್ಲಾನೆಟ್ ಅಂತ ಹೇಳ್ತೀವಿ. ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಗಳನ್ನು, ಪರಿಸರ ಸ್ನೇಹಿ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಈಗ ಒಂದು ನಾವು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋ ಸಲುವಾಗಿ ಬಯೋಡಿಗ್ರೇಡಬಲ್ ಬ್ಯಾಗ್ಗಳನ್ನು ಕೊಡುವಂಥವ್ರು. ಪರಿಸರ ಅಂದ್ಕೊಳ್ಳೆ ಬರೀ ದೊಡ್ಡ ದೊಡ್ಡ ಕಾಡುಗಳಷ್ಟೇ ಅಲ್ಲ, ಈ ಪೃಥ್ವಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಹುಲ್ಲಿಂದ ಹಿಡ್ಕೊಂಡು, ಸಣ್ಣ ಮಣ್ಣಿಂದ ಹಿಡ್ಕೊಂಡು, ಇವತ್ತು ದೊಡ್ಡ ಬೆಟ್ಟಗಳ ಬಗ್ಗೆ, ಹಿಮಾಲಯಗಳ ಬಗ್ಗೆ, ಅಮೆಜಾನ್ಗಳ ಬಗ್ಗೆ, ಪಶ್ಚಿಮ ಘಟ್ಟದ ಬಗ್ಗೆ ಇವತ್ತು ಪರಿಸರವನ್ನು ಕಾಪಾಡಬೇಕಾಗಿದೆ. ನಾವು ಮಹಾನಗರಗಳನ್ನು ಕಟ್ತಾ ಇದ್ದೇವೆ, ದೊಡ್ಡ ದೊಡ್ಡ ಸಿಟಿಗಳನ್ನು ಕಟ್ತಾ ಇದ್ದೇವೆ, ದೊಡ್ಡ ದೊಡ್ಡ ಟೆಕ್ನಾಲಜಿ, ದೊಡ್ಡ ಕಾರುಗಳು, ಫೋನ್ಗಳು, ಇದರ ಬಗ್ಗೆನೇ ಹೆಚ್ಚು ನಮ್ಮ ಆಸಕ್ತಿ ಹುಟ್ಕೊಂಡಿದೆ. ಇದು ಯುವಕರು ಇದರ ಬಗ್ಗೆ ಹೆಚ್ಚಿನ ಇನ್ನು ವಿಚಾರ ಮಾಡಬೇಕು. ಯಾಕಂದರೆ ಹಾಲ್ಡೇನ್ ಅಂತ ಒಬ್ಬರು ಫಿಸಿಸಿಸ್ಟ್ ಹೇಳಿದರು, ನಮ್ಮ ಫ್ಯೂಚರ್ ಜನ್ರೇಷನ್ ಹೇಗಿದೆ, ಇಟ್ ವಿಲ್ ಬಿ ಫ್ಯಾಸಿನೇಟೆಡ್ ಬೈ ಟೆಕ್ನಾಲಜಿ. ಯಾಕಂದರೆ ಟೆಕ್ನಾಲಜಿ ದುಡ್ಡು ತರ್ತದೆ, ಕಾರ್ ತರ್ತದೆ, ಫಾರಿನ್ ಹೋಗೋದು, ಹೋಟೆಲ್ಗೆ ಹೋಗೋದು, ಡಿನ್ನರ್ ಮಾಡು. ಆದರೆ ಊಟ ಯಾರು ಕೊಡೋರು? ಮಣ್ಣು ಎಲ್ಲಿಂದ ಬರ್ತದೆ, ಹುಲ್ಲು ಎಲ್ಲಿಂದ ಬರ್ತದೆ, ಮಳೆ ಎಲ್ಲಿಂದ ಬರ್ತದೆ, ನೀರು ಎಲ್ಲಿಂದ ಬರ್ತದೆ? ಮೆಟಿಯರಾಲಜಿ ಡಿಪಾರ್ಟ್ಮೆಂಟ್ ಎಲ್ ನೀನೋಯಿಂದ ಮತ್ತಷ್ಟು ನಮಗೆ ಹೆಚ್ಚು ಟೆಂಪ್ರೇಚರ್ ಇರ್ತಾ ಇದೆ, ಭೂತಾಪಮಾನ ಹೆಚ್ಚಾಗ್ತಾ ಇದೆ, ಅದರಿಂದ ನಮ್ಮ ಕೃಷಿ ಮೇಲೆ ಹೊಡೆತ ಬೀಳ್ತದೆ, ಕುಡಿಯೋ ನೀರಿನ ಮೇಲೆ ಹೊಡೆತ ಬೀಳ್ತದೆ, ಅದರಿಂದ ಪ್ರಾಣಿ ಪಕ್ಷಿ ಬಗ್ಗೆ, ಅಂದರೆ ಅದ್ರ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯೂ ಅದರಿಂದ ಹಾಳಾಗುತ್ತೆ. ಆದ್ದರಿಂದ ಎಲ್ಲಿ ನೀನು ಈ ಸರ್ತೆ, ಯಾಕಂದರೆ ಅದು ಪ್ಯಾಸಿಫಿಕ್ ಸಮುದ್ರದ ಮೇಲೆ ಅದು ಹಾದು ಹೋಗುವಂಥ ಹಾಟ್ ವಿಂಡ್ಸು. ಆ ಹಾಟ್ ವಿಂಡ್ಸು ಸ್ಲೋ ಆಗಿ ಮೂವ್ ಆಗ್ತಾಯಿದೆ, ನಿಧಾನವಾಗಿ ಮೂವ್ ಆಗ್ತಾಯಿದೆ. ಆದ್ದರಿಂದ ಹೆಚ್ಚು ತಾಪಮಾನದಿಂದ ಇವತ್ತು ಸಮುದ್ರ ಹೆಚ್ಚು ಬಿಸಿಲಾಗ್ತಾಯಿದೆ, ಅಂದರೆ ಹೆಚ್ಚು ಟೆಂಪ್ರೇಚರ್ ಆಗ್ತಾಯಿದೆ. ಆದ್ದರಿಂದ ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೋಬೇಕು. ಯಾಕಂದರೆ ಮಳೆನೂ ಕಡಿಮೆ ಆಗುತ್ತಂತೆ ಒಂದು ಸುದ್ದಿ ಇದೆ. ಅಂದರೆ ಇದು ಮೆಟಿಯರಾಲಜಿ ಡಿಪಾರ್ಟ್ಮೆಂಟೇ ಹೇಳಿದ್ದು, ಈ ಕಡಿಮೆ ಮಳೆಗೆ ಬೇರೆ ಬೇರೆ ಕ್ರಾಪ್ ಬೆಳಿಬೇಕು ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯ. ಆದರೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಭೂತಾಪಮಾನ ಹೆಚ್ಚಾಗಿದ್ದರಿಂದ ಅದು ಹವಾಮಾನ ವೈಪರೀತ್ಯ ಅದು ಪ್ರೊಡ್ಯೂಸ್ ಮಾಡಿದೆ. ಹವಾಮಾನ ವೈಪರೀತ್ಯ ಇವತ್ತು ಬೆಳೆಗಳ ಮೇಲೆ, ಮಣ್ಣಿನ ಮೇಲೆ, ಕುಡಿಯೋ ನೀರಿನ ಮೇಲೆ, ನಮ್ಮ ವೃಕ್ಷದ ಮೇಲೆ ಭಾಳ ದುಷ್ಪರಿಣಾಮ ಮಾಡ್ತವೆ. ಅಂದರೆ ಒಂದು ನಮ್ಗೆ ಇರಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಇವತ್ತು ಸ್ಯಾಂಡ್ ಮೈನಿಂಗು, ಡೆಪ್ಲಿಷನ್ನು ಇವೆಲ್ಲ ಆಗಿ ಅಲ್ಲಿ ಪಾಪ ಅವ್ರಿಗೆ ನೀರು ಸಿಗ್ತಾ ಇಲ್ಲ, ನದಿಗಳು ಬತ್ತಿ ಹೋಗಿದ್ದಾವೆ. ಆ್ಯಂಡ್ ಹಾಟ್ ವಿಂಡ್ ಏನದು ತಡೀತಾ ಇತ್ತು ಆ ಗುಡ್ಡಗಳು, ಇವತ್ತು ಆ ಹಾಟ್ ವಿಂಡ್ ಕೂಡ ಉತ್ತರ ಹಿಂದೂಸ್ತಾನದಲ್ಲಿ ಹೋಗಿ ಅವು 45 ಡಿಗ್ರಿವರೆಗೆ ಅಂದರೆ ಟೆಂಪ್ರೇಚರ್ ಏರಿಸಿಬಿಟ್ಟಿದ್ದಾರೆ. ಹೇಗೆ ಬದುಕೋದು? ನಾವು ಬರೀ ಪರಿಸರ ಅಂದ್ಕೊಳ್ಳಿ, ಇಲ್ಲೊಂದು ಪ್ಲಾಸ್ಟಿಕ್ ಇದು ಮಾಡ್ತಾರೆ, ಕೆಲವರು ಒಂದು 4 ಗಿಡ ಹಾಕ್ತಾರೆ, ಅದರಿಂದ ಒಂದು ಪರಿಸರ ಆಗೋದಲ್ಲ. ನಮ್ಮ ಪರಿಸರದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಮಹಾನಗರಗಳನ್ನು ಕಟ್ಟೋದು ಬಂದ್ ಮಾಡಲಿ, ಮಣ್ಣು ಉಳಿಸ್ಲಿ, ಹುಲ್ಲು ಉಳಿಸ್ಲಿ, ತೇವ ಉಳಿಸ್ಲಿ, ನಮ್ಮ ನದಿ ಉಳಿಸ್ಲಿ. ಇದರಿಂದಲೇ ನಾವು ಮತ್ತೆ ಅನೇಕ ರೀತಿಯಿಂದ ಇವತ್ತು ನೋಡಿ ಈ ರೈತ ಸಮುದಾಯದಲ್ಲಿ ಇವತ್ತು ಈ ಇದು ಇದೆಯಲ್ಲ, ಮ್ಯಾಟ್ಗಳನ್ನು ಹೇಗೆ ಮಾಡ್ಬೋದು, ಅನೇಕನೂ ಐತೆ. ನಮ್ಮ ಕಬ್ಬು, ಈ ನಮ್ಮ ತೆಂಗಿನ ಮರ ಬೆಳೀತದೆ, ತೆಂಗಿನ ಮರದಲ್ಲಿ ಯಾವುದೂ ವೇಸ್ಟ್ ಇಲ್ಲ, ಪ್ರತಿಯೊಂದರಿಂದ ನೀವು ಮ್ಯಾಟ್ ಮಾಡ್ಬೋದು. ಅನೇಕ ರೀತಿಯಿಂದ ನಮ್ಮ ಪರಿಸರದ ಸ್ವತ್ತುಗಳನ್ನು ಬಳಸಿ ಯುದ್ಧ ಮಾಡಿ ಅಲ್ಲೇನು ಟ್ಯಾಂಕ್ ಹೋಗ್ತವೆ, ಮಣ್ಣು ಹಾಳಾಗ್ತಾ ಇದೆ, ಹವೆ ಹಾಳಾಗ್ತಿದೆ, ಸಮುದ್ರ ಹಾಳಾಗ್ತಿದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮತ್ತೆ ಅದನ್ನು ಕಟ್ಟಬೇಕು ಇಕಾನಾಮಿಕಲಿ. ಅದಕ್ಕೆ ಕೆಲವೊಂದು ದೇಶಗಳು ನಾವು ಮತ್ತೆ ಸಪ್ಲೈ ಮಾಡೋಣ, ಸ್ಟೀಲ್ ಸಪ್ಲೈ ಮಾಡೋಣ, ಸಿಮೆಂಟ್ ಸಪ್ಲೈ ಮಾಡೋಣ, ಸ್ಯಾಂಡ್ ಸಪ್ಲೈ ಮಾಡೋಣ, ಅಲ್ಯೂಮಿನಿಯಂ ಸಪ್ಲೈ ಮಾಡೋಣ ಅಂತ ನಿಂತಾರೆ. ಭೂಮಿ ಎಷ್ಟಂತ ಕೊಡಬೇಕು? ಎಲ್ಲಿದೆ? 800 ಕೋಟಿ ಜನ ಪ್ರತಿದಿನ ಬಾಳಬೇಕು ಈ ಭೂಮಿ ಮೇಲೆ. ವಿಚಾರ ಮಾಡಿ, ಇದೆಲ್ಲ ನಮಗೆ ಬೇಕಲ್ಲ. ಆದ್ದರಿಂದ ಸುಸ್ಥಿರವಾದಂಥ ಒಂದು ಸಾಮಾನ್ಯವಾದಂಥ ಜೀವನಕ್ಕೆ ಒಂದು ಸಮಾಜ ಬೇಕು. ನಾನು ಡಾಕ್ಟರ್ AB ಪಾಟೀಲ್, ರಾಜ್ಯದ ಕೃಷಿ ತಂತ್ರಜ್ಞರ ಸಂಸ್ಥೆ ಬೆಂಗಳೂರಿನ ಅಧ್ಯಕ್ಷನಾಗಿ ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಇದನ್ನೊಂದು ಬೃಹತ್ ಪ್ರಮಾಣದಲ್ಲಿ ಬಹಳ ಒಂದು ವಿಶೇಷವಾಗಿ ನಾವು ಇದನ್ನು ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ.
ಇದಕ್ಕಾಗಿ ಹಲವಾರು ಸಂಸ್ಥೆಗಳು ಈ ಒಂದು ಪರಿಸರಕ್ಕಾಗಿ ಯಾರ್ಯಾವ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಅವ್ರನ್ನೆಲ್ಲ ಒಳಗೂಡಿಸಿ, ಅದಲ್ಲದೆ ರಾಜ್ಯದ ದಕ್ಷಿಣ, ಉತ್ತರ, ಪಶ್ಚಿಮ, ಪೂರ್ವದಿಂದ ಒಬ್ಬೊಬ್ಬರ ರೈತರನ್ನು ಪರಿಸರ ಪಾಲಕ ಪ್ರಶಸ್ತಿಯನ್ನು ಕೂಡ ನಾವು 5 ಜನ ರೈತರಿಗೆ ತಗೊಂಡಿದ್ದೀವಿ. IFT ಸಂಸ್ಥೆಯಿಂದ, ಅದು ಕೃಷಿ ತಂತ್ರಜ್ಞರ ಮತ್ತು ಅರಣ್ಯ ಕೃಷಿಕರ ಒಂದು ಸಂಸ್ಥೆ, ಅವರು ಕೂಡ ನಮ್ಮ 300 ಜನ ಎಲ್ಲ ಬಂದವರಿಗೂ ಕೂಡ ಉಚಿತವಾಗಿ ಸಸಿಗಳನ್ನು ಕೂಡ ವಿತರಣೆ ಮಾಡಿದ್ದೇವೆ. ಯಾಕೆಂದರೆ ಕ್ಲೈಮೇಟ್ ಆ್ಯಕ್ಷನ್ ಅಂದರೆ ಈ ಇವತ್ತಿನ ಒಂದು ಥೀಮ್ ಏನಿದೆ, ಕ್ಲೈಮೇಟ್ ಆ್ಯಕ್ಷನ್ ಫಾರ್ ಫುಡ್, ಫಾರ್ ಫ್ಯೂಚರ್ ಆ್ಯಂಡ್ ಫಾರ್ ಹೆಲ್ತ್. ಆದ್ದರಿಂದ ನಾವು ಈ ಮುಂದಿನ ದಿನಗಳಲ್ಲಿ ನಾವು ಮಣ್ಣಿನ ಆರೋಗ್ಯ, ಪರಿಸರದ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಸಾಯಿಲ್ ಇಸ್ ದಿ ಲಿವಿಂಗ್ ಸ್ಕಿನ್ ಆಫ್ ದ ಪ್ಲಾನೆಟ್. ಆಮೇಲೆ ಫಾರೆಸ್ಟ್ ಆರ್ ದಿ ಲಂಗ್ಸ್ ಆಫ್ ಅವರ್ ಪ್ಲಾನೆಟ್ ಅಂತ ಹೇಳ್ತೀವಿ. ನಾವು ಸುಮಾರು ಒಂದು 20-25 ಸ್ಟಾಲ್ಗಳನ್ನು ಹಾಕಿದ್ದೀವಿ. ಯಾರು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಗಳನ್ನು, ಪರಿಸರ ಸ್ನೇಹಿ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಈಗ ಒಂದು ನಾವು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋ ಸಲುವಾಗಿ ಬಯೋಡಿಗ್ರೇಡೇಬಲ್ ಬ್ಯಾಗ್ಗಳನ್ನು ಕೊಡುವಂಥವ್ರು, ಜೇನಿನ ಒಂದು ಉತ್ಪಾದನೆ ಮಾಡೋರು, ತೆಂಗಿನ ನಾರಿನಿಂದ ಉತ್ಪಾದನೆ, ಈ ರೀತಿಯಾಗಿ ನಾವು ಪರಿಸರ ಸ್ನೇಹಿತ ಅವರು ಕೂಡ ಬಂದದ್ದಕ್ಕಾಗಿ ಆ ಒಂದು ಎಂಟರ್ಪ್ರಿನರ್ಸು ಮತ್ತು ಮುಖ್ಯ ಅತಿಥಿಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ಪರಿಸರ ಸ್ನೇಹಿಗಳು ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಕ್ಕಾಗಿ, ಕೃಷಿ ತಂತ್ರಜ್ಞರ ಸಂಸ್ಥೆಗೆ ಅವರು ಆಗಮಿಸಿದ್ದಕ್ಕಾಗಿ, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಾಗಿ ಅಧ್ಯಕ್ಷನಾದಂಥ ನಾನು AB ಪಾಟೀಲಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹಾಗೂ ನಿಮ್ಮ ವಿಶೇಷವಾಗಿ ಇದು ರಾಜ್ಯಾದ್ಯಂತ ದೇಶಾದ್ಯಂತ ತಲುಪಿಸ್ತಕ್ಕಂಥ ನಿಮ್ಮ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ ಕೂಡ, ಎಲ್ಲ ಚಾನಲ್ದವರಿಗೆ, ದೂರದರ್ಶನ, ಆಲ್ ಇಂಡಿಯಾ ರೇಡಿಯೋದವರು ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.